politiciansindia.com ಸ್ವಾಗತ. ಈ ದಿನದ ನಮ್ಮ ಸಂದರ್ಶನದಲ್ಲಿ ನಮ್ಮ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಅಕ್ರಮುಲ್ಲಾ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ politiciansindia.comಗೆ ಹಾರ್ದಿಕ ಸುಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಈ ರಾಜಕೀಯ ಜೀವನದಲ್ಲಿ ನೀವು ಹೇಗೆ ಬಂದ್ರಿ, ಯಾವಾಗ ಬಂದ್ರಿ? ನಮ್ಮ ತಂದೆ ರಶೀದ್ ಖಾನ್ ಅಂತ ದಿವಂಗತ ಲಕ್ಷ್ಮೀ ನರಸಿಂಹಯ್ಯರು ನಮ್ಮ ಜಿಲ್ಲೆಯ ಪವರ್ ಮಿನಿಸ್ಟರ್ ಆಗಿದ್ದರು. ಅವರ ಆತ್ಮೀಯ ಸ್ನೇಹಿತರು, ಅವ್ರ ಜೊತೆಗಿದ್ದರು. ಅವರ ಜೊತೆಗಿದ್ದ ನಂತರ ನಮ್ಮ ತಂದೆ ತೀರೋದ ಮೇಲೆ ಅವ್ರ ಮಾರ್ಗದರ್ಶನತೆ ಲಕ್ಷ್ಮೀ ನರಸಿಂಹಯ್ಯರು ನನಗೆ ಅದೇ ದಾರಿ ಮೇಲೆ ನಡೆಯಂತ ನನಗೆ ಆ ರಾಜಕೀಯ ಪ್ರವೇಶ ಮಾಡಿದ್ರು. ಅಲ್ಲಿಂದ ಅವರು ನಮ್ಮ ರಾಜಕೀಯ ಗುರುಗಳು, ಅಲ್ಲಿಂದ ನಾನು ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು. ಅಲ್ಲಿ ನಿಮಗೆ ಆದರ್ಶ ಲಕ್ಷ್ಮೀ ನರಸಿಂಹಯ್ಯ ನಮ್ಮ ಜೀವನದ ರಾಜಕೀಯ ಗುರುಗಳು. ಜನತಾ ಪಕ್ಷಕ್ಕೆ ಆ ಟೈಮಲ್ಲಿ ಸರ್ಕಾರ ಬಂದಾಗ ಪವರ್ ಮಿನಿಸ್ಟರ್ ಆಗಿದ್ರು. ಸರ್, ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಜನಪರ ಕಾರ್ಯ ಅಥವಾ ಜನಪರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದೀರಾ? ಏನಿಲ್ಲ, ಮಸೀದಿ ಕಾರ್ಯಗಳು, ಪಬ್ಲಿಕ್ ಸರ್ವಿಸ್ ಮಾಡ್ಕೊಂಡು ಜನರಲ್ ಆಗಿದ್ದೆ. ಮುಂಚೆಯಿಂದಾನು ನನಗೆ ಬುದ್ಧಿ ಬಂದಿದ್ದ ಕಾಲದಿಂದಾನು ನಾನು ಮುಂಚೆಯಿಂದಾನು ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಜನಗಳಲ್ಲಿ ಹೋರಾಟ ಮಾಡಬೇಕು, ಜನ ಕೆಲಸ ಮಾಡಬೇಕು ಅಂತ ಆಸೆ. ಅಲ್ಲಿ ಸಮಾಜ ಸೇವೆ ನಿಮ್ಮ ಮೂಲ ಉದ್ದೇಶ? ಮುಂದೆ ಉದ್ದೇಶ. ಸರ್, ತಾವು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಇಲ್ಲಿಯವರೆಗೆ ಜನರಿಗೆ ಯಾವ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ ಜನರ ಪರವಾಗಿ? ನಮ್ಮ ಕೈಯಲ್ಲಿ ನನ್ನ ರಾಜಕೀಯದ್ದು ನನಗೆ ಅವಕಾಶ ಸಿಕ್ಕಿದಾಗ ನನ್ನ ಕೈಯಲ್ಲಿ ಕೈಯಿಂದ ಜನಗಳಿಗೆ ಈ ಥರ ಸಹಾಯ ಮಾಡ್ಬೋದು ಅನ್ನಿಸ್ದಾಗ ನನ್ನ ಕೈಯಿಂದ ಮಿತಿ ಮೀರಿ, ನನ್ನ ಶಕ್ತಿ ಮೀರಿ, ನನ್ನ ರಾಜಕೀಯದ ಶಕ್ತಿ ಮೀರಿ ನಾನು ಜನಗಳಿಗೆ ಬದುಕೊಳ್ಳೋಕ್ಕೆ ಅಂತ ನನ್ನ ಶಕ್ತಿ ಮೀರಿ ಕೆಲವು ಆಶ್ರಯ ಮನೆಗಳು, ಈದ್ಗಾ ಮೊಲ, ರೈಲ್ವೆ ಗುಡಿಸಲು ಪಕ್ಕದಲ್ಲಿ ಮಸೀದಿಯಲ್ಲಿ ನಮ್ಮ ಆವಾಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಶಫಿ ಅಹಮದ್, ಅವಾಗ MLA ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಕಮಿಷನರ್ಗೂ ಇಲ್ಲೇ ನಮ್ಮ ಮಸೀದಿ ಕಾಂಪೌಂಡಲ್ಲಿ ಕರೆಸ್ಕೊಂಡು ನಾವು 77 ಹಕ್ಕುಪತ್ರನ ಅವ್ರ ಮುಖಾಂತರ ನಾವು ಕೊಡಿಸಿ ಜನ ಬದುಕೊಳ್ಳೋದು ದಾರಿ ಮಾಡಿಕೊಡ್ತೀವಿ. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ತಾವು ಜನರಿಗಾಗಿ ಮಾಡಿದ್ದೀರಿ. ಇವುಗಳಲ್ಲಿ ಬಹಳ ಮುಖ್ಯವಾಗಿ ಜನ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಬಹು ಮುಖ್ಯವಾದ ಒಂದು ಕೆಲಸದ ಬಗ್ಗೆ ಹೇಳ್ತೀರಾ ಸರ್? ಅಂದರೆ ಬದುಕೊಳ್ಳೋ ಈ ಮನುಷ್ಯ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಬದುಕೋಬೇಕು ಅನ್ನೋಕ್ಕೆ ಒಂದು ಗುಡಿಸ್ಬೇಕು, ಒಂದು ಗೂಡಬೇಕು ಅಂಥ ಒಂದು ಪ್ರಮುಖವಾದ ಕೆಲಸ ಅಂದರೆ ಅದು ಬದುಕೊಳ್ಳೋಕ್ಕೆ, ಜೀವನ ಮಾಡೋಕ್ಕೆ, ಜನ ಜೀವನ ಮಾಡೋಕ್ಕೋಸ್ಕರ ಅಂತ ಗುರುಗಳು ಮನೆಗಳು ಆಶ್ರಯ ಸೈಟ್ ಕೊಡಿಸಿದ್ದೀವಿ. ಅದೇ ಒಂದು ದೊಡ್ಡ ಪ್ರಾಮುಖ್ಯ ಕೆಲಸ ನಾವು ಮಾಡಿದ್ವಿ. ಈದ್ಗಾ ಮೊಲ. ಸರ್, ನಿಮ್ಮ ಕುಟುಂಬ ಸದಸ್ಯರಲ್ಲಿ ನೀವು ರಾಜಕೀಯಕ್ಕೆ ಬರೋದಕ್ಕೆ ಯಾರಾದರೂ ಪ್ರೋತ್ಸಾಹ ನೀಡಿದ ವ್ಯಕ್ತಿಯ ಬಗ್ಗೆ ಯಾರಾದರೂ ಇದ್ದಾರಾ? ನಮ್ಮ ತಂದೆಯವರು ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅದೇ ರೀತಿ ಸರ್, ತಮ್ಮ ಪಕ್ಷದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ನಿಮಗೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ಪ್ರೇರಣೆ ಕೊಟ್ಟವರು ಅಂದರೆ ನಮಗೆ ಲಕ್ಷ್ಮೀ ಸರ್ ತಿರೋದ ಮೇಲೆ ಶಫಿ ಸಾಬ್ ಇದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ MLA ಅವರು. ಈಗ ಅವರೇ ನಮಗೆ ನಮ್ಮ ಕೈಯಲ್ಲಿ ಸಮಾಜದ್ದು, ಊರಿಂದು ಇಂಥ ಕೆಲಸ ಮಾಡಬೇಕು ಅಂತ ಒಂದು ಮಾರ್ಗ ತೋರಿಸ್ತಾರೆ. ಆ ಮಾರ್ಗದರ್ಶನಂತೆ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಸಮಾಜಕ್ಕೆ, ಊರಿಗೆ ಒಳ್ಳೆ ಆಗೋಂಥ ಕೆಲಸ ಮಾಡ್ತೀವಿ. ಸರ್, ತಾವೀಗ ಈ ಉನ್ನತ ಹುದ್ದೆಯಲ್ಲಿದ್ದೀರಿ. ಆ ಹುದ್ದೆಯಲ್ಲಿ ಇದ್ಕೊಂಡು ಇನ್ನು ಮುಂದೆ ಜನರಿಗೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಯೋಜನೆ ಹಾಕ್ಕೊಂಡಿದ್ದೀರಾ? ಇದೇ ನಮಗೆ ಈಗ ನನ್ನ ಮೂಲ ಉದ್ದೇಶ ಏನಂದರೆ, ಈಗ ಅದೇ ಬಾಲನಗಟ್ಟೆಯಲ್ಲಿ ರಂಗಮಂದಿರ ಹಿಂಭಾಗದಲ್ಲಿ ಏನಿದೆ ಕಾಂಪ್ಲೆಕ್ಸು, ಆ ಕಾಂಪ್ಲೆಕ್ಸ್ನ ಫ್ರೂಟ್ ಮಾರ್ಕೆಟ್ ಅಂತ ಮಾಡಿ, ಒಂದು ರಸೂಲ್ ಮಾರ್ಕೆಟ್ ಅಂತ ಅದು ಮಂಗಳೂರಲ್ಲಿ ಏನಿದೆ ಆ ಥರ ಮಾಡಿ ಅದು ಭಾಳ ಬಡತನದಿಂದ ಬದುಕ್ತಾ ಇರೋಂಥ ಫ್ರೂಟ್ ವ್ಯಾಪಾರದವ್ರನ್ನ ಆ ಅಂಗಡಿಗಳು ಮಾಡಿಕೊಡಿ, ಒಂದು ಕಾಂಪ್ಲೆಕ್ಸ್ ಥರ ಮಾಡಿ, ಒಂದು ಮಾರ್ಕೆಟ್ ಮಾಡಿ ಅವ್ರು ಬದುಕೊಳ್ಳೋಕೆ ಒಂದು ದಾರಿ ಮಾಡಿಸ್ಕೊಡ್ಬೇಕು ಅಂತ ಶತಾಗತವಾಗಿ ನಂದು ಒಂದು ಶಕ್ತಿ ಮೀರಿ ಪ್ರಯತ್ನ. ಅದು ನಮ್ಮ ಜಿಲ್ಲಾ ಅಧ್ಯಕ್ಷರೇನಿದ್ದಾರೆ, ಮಾಜಿ ಶಾಸಕರು ಶಫಿ ಸಾಬ್ ಏನಿದ್ದಾರೆ, ಅವ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಅದನ್ನು ನಾನು ಮಾಡಿಕೊಡ್ತೀನಿ, ಅದ್ರ ಮೇಲೆ ನಾನು ನಡೀತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನನ್ನ ಜೀವನದ ಮೂಲ ಉದ್ದೇಶ ಅಂದರೆ ಫ್ರೂಟ್ ವ್ಯಾಪಾರದವ್ರು ಏನಿದ್ದಾರೆ ಅವ್ರನ್ನ ಮಾರ್ಕೆಟ್ ಮಾಡಿಕೊಡ್ಬೇಕು ಅಂತ ನನ್ನ ಆಸೆ. ಸರ್, ತಾವಿನ್ನೂ ಈ ರಾಜಕೀಯ ಕ್ಷೇತ್ರದಲ್ಲಿ ಇನ್ನು ಮುಂದೆ ಯಾವ ರೀತಿ ಮುಂದುವರಿಬೇಕು ಅಥವಾ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಸರ್, ನನಗೆ ರಾಜಕೀಯದಲ್ಲಿ
ಹೆಸರು ತಗೋಬೇಕು ಬೆಳಿಬೇಕು ಅಂತ ಆಸೆ ಏನಿಲ್ಲ. ಎಲ್ಲಿಂದ ತನಕ ದೇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಅದೇ ಸ್ಥಾನದಲ್ಲಿ ನನಗೆ ಸಾಯ ತನಕನೂ ಇಕ್ಕಿದ್ರು ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಜನಗಳು ಕೆಲಸ ಮಾಡಬೇಕು ಅಂತ ಅವಕಾಶ ಸಿಗುತ್ತೋ ಆ ಟೈಮಲ್ಲಿ ಜನಕ್ಕೆ ಏನು ಒಳ್ಳೇದು ಮಾಡ್ಬೋದು ಅನ್ನೋದಕ್ಕೆ ನನ್ನ ಹತ್ರ ಯಾವ ಅವಕಾಶ ಬರುತ್ತೆ ಆ ಅವಕಾಶನ ನಾವು ಉಪಯೋಗಿಸ್ಕೊಂಡು ಸತಾಗತವಾಗಿ ಒಳ್ಳೆ ಕೆಲಸನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಇವಾಗ ನಮ್ಮ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಭಾರತದಲ್ಲಿ. ಈ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಿಲ್ಲ, ಜನ ಒಂದು ಕಾಲದಲ್ಲಿ ಯಾವ ಥರ ಇದ್ರು, ಈ ಕಾಲ ಆ ಕಾಲ ಭಾಳ ಬದಲಾವಣೆ ಆಗಿದೆ. ಈಗ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋ ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೇವರು ನಮ್ಮ ಜನಾಂಗ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಈಗಿರೋ ಜನಗಳು, ಈಗಿರೋ ಜನಾಂಗ, ಎಲ್ಲ ವರ್ಗದ ಜನಗಳು ಒಂದು ಆಸೆ ಏನಿದ್ರೆ ಒಳ್ಳೆ ವ್ಯಕ್ತಿ ನಾವು ಆರಿಸ್ಬೇಕು, ಒಳ್ಳೆ ವ್ಯಕ್ತಿನ ನಾವು ಓಟ್ ಹಾಕಬೇಕು. ಜನಕ್ಕೆ ಯಾರು ಕೆಲಸ ಮಾಡ್ತಾನೆ, ಎಲ್ಲ ಜನಾಂಗಕ್ಕೂ ಯಾರ ಜೊತೆಗೆ ತಗೊಂಡು ಬಾಳ್ತಾನೆ ಅಂತ ವ್ಯಕ್ತಿಗೆ ಓಟ್ ಹಾಕಬೇಕು ಅಂತ ಆಸೆ ಇದೆ ಸರ್. ತಾವು ಈಗಿನ ಯುವ ಜನಾಂಗಕ್ಕೆ ಯಾವ ಥರ ಸಂದೇಶ ಕೊಡಬೇಕು ಅಂತ ಬಯಸ್ತೀರ? ಇವತ್ತು ಸಂದೇಶ ಏನಿಲ್ಲ, ಎಲ್ಲರೂ ಒಂದಾಗಿ ಬಾಳ್ಬೇಕು, ಜೊತೆಗಿರ್ಬೇಕು, ಒಬ್ಬರ ಕಷ್ಟಕ್ಕೆ ನಾವು ಆಗಬೇಕು, ಒಬ್ಬರ ಕಷ್ಟಕ್ಕೆ ನಾವು ಸಹಾಯ ಮಾಡಬೇಕು. ಈ ಜಾತಿ ಆ ಜಾತಿ ಅಂತ ನೋಡಬಾರ್ದು. ಎಲ್ಲ ಮಾನವೀಯತೆಯಿಂದ ಮನುಷ್ಯತ್ವ ಮುಂದೆ ಇಟ್ಕೊಂಡು, ಮಾನವೀಯತೆ ಮುಂದೆ ಇಟ್ಕೊಂಡು ನಾವು ಭಾರತೀಯರು, ನಾವು ಈ ದೇಶದಲ್ಲಿ ನಾವು ಭಾರತರಾಗಿ ಬದುಕಬೇಕು. ಎಲ್ಲ ಜಾತಿನವ್ರಿಗೂ ಒಂದು ಬದುಕೊಳ್ಳೋ ದಾರಿ ನಮ್ಮ ದೇಶದಲ್ಲಿದೆ. ಇಂಥ ದೇಶ, ಇಂಥ ಭಾರತ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ 1401 ಧರ್ಮಗಳನ್ನ ತಗೊಂಡು ಬದುಕ್ತಾ ಇರೋಂಥ ನಮ್ಮ ಭಾರತ ದೇಶ, ಇಂಥ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಂಥ ದೇಶದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಾಗಿ ಮಾಡಬೇಕು. ಯಾವುದೇ ಜನಾಂಗದಲ್ಲಿ ಯಾವುದೇ ವರ್ಗದಲ್ಲಿ ಕಷ್ಟ ಬಂದಾಗ ನಾವು ಸಹಾಯ ಮಾಡಬೇಕು, ಅವ್ರ ಉಪಯೋಗ ಮಾಡ್ಕೋಬೇಕು ಅಂತ ನಮ್ಮ ಮಾರ್ಗದರ್ಶನ ಇರ್ತದೆ. ವೀಕ್ಷಕರೇ, ಇಲ್ಲಿವರೆಗೂ ಈ ಚಿಕ್ಕ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಅಕ್ರಮುಲ್ಲಾ ಖಾನ್ ಸರ್ ಅವರು ಜೊತೆ ಇದ್ದರು. ಅವರಿಗೆ ನಮ್ಮ politiciansindia.com ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.